ಆಸರೆ ಟಿವಿಯ ಸತ್ಯವೇದ ಶಾಲೆಯ ಆತ್ಮಿಕ ವೀಕ್ಷಕ ಬಂಧುಗಳಿಗೆ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ದಿನದ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತ. ನನ್ನ ಪ್ರಿಯರೇ, ದೇವರ ಮಹಾಕೃಪೆಯಿಂದ ನಾವು ಕಳೆದ ಹಲವಾರು ದಿನಗಳಿಂದ ಈ ಸತ್ಯವೇದ ಶಾಲೆಯ ಮೂಲಕವಾಗಿ ಸತ್ಯವೇದದ ಅನೇಕ ಪಾಠಗಳನ್ನು ನಾವು ಕಲಿತ್ಕೊಳ್ತಾ ಇದ್ದೀವಿ ಮತ್ತು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಂಡು ದೇವರಲ್ಲಿ ನಾವು ಬೆಳೆಯುವುದಕ್ಕೆ ಸಾಧ್ಯವಾಗ್ತಾ ಇದೆ. ಅದಕ್ಕಾಗಿ ನಿಮ್ಮೆಲ್ಲರ ನಿಮಿತ್ತ ನಾನು ದೇವರನ್ನು ಸ್ತುತಿಸುವನಾಗಿರ್ತೇನೆ. ಪ್ರಿಯರೇ, ಈ ದಿನವೂ ಕೂಡ ನಾವು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲನಿಂದ ಬರೆಯಲ್ಪಟ್ಟ ಸಭಾಪಾಲಕರ ಪತ್ರಿಕೆಗಳಲ್ಲಿ 3ನೇ ಪತ್ರಿಕೆ ಆಗಿರುವಂಥ ತೀತನ ಪತ್ರಿಕೆಯನ್ನು ಕುರಿತು ನಾವು ಕಲೀಲಿಕ್ಕಿದ್ದೇವೆ. ನಾವು ಕರ್ತನ ಮುಂದೆ ತಲೆಬಾಗಿ ನಮ್ಮನ್ನು ಕರ್ತನೆ ಈ ಒಂದು ಕಲಿಕೆಯಲ್ಲಿ ಆಶೀರ್ವದಿಸಿ ನಡೆಸಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವರಾಗಿ ಕಾಣಲ್ಪಡೋಣ. ನಾವೆಲ್ಲರೂ ಕೂಡ ಪ್ರಾರ್ಥಿಸುವ. ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ನಮ್ಮ ದೇವರಾದ ಕರ್ತನೆ, ಈ ದಿನ ತೀತನ ಪತ್ರಿಕೆಯನ್ನು ಕಲಿಯುವುದಕ್ಕಾಗಿ ನಾವು ಬಂದಿದ್ದೇವೆ. ಈ ಸತ್ಯವೇದ ಶಾಲೆಯ ಕಾರ್ಯಕ್ರಮವನ್ನು ಆಶೀರ್ವದಿಸು. ಹೊಸ ಹೊಸ ವಿಷಯಗಳನ್ನು ನಾವು ಕಲಿತುಕೊಳ್ಳುವ ಹಾಗೆ ನಮ್ಮೆಲ್ಲರಿಗೂ ಕೃಪೆ ದಯಪಾಲಿಸಿ. ನಮ್ಮ ರಕ್ಷಕನು ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ಈ ತೀತನ ಪತ್ರಿಕೆಯನ್ನು ಕುರಿತು ನಾವು ನೋಡುವಾಗ ಈ ಪತ್ರಿಕೆಯನ್ನು ಕೂಡ ಬರೆದಂಥ ವ್ಯಕ್ತಿ ಅಪೊಸ್ತಲನಾದಂಥ ಪೌಲನಾಗಿರ್ತಾನೆ. ಜೊತೆಗೆ ಬರೆದಂಥ ಸ್ಥಳ ಅದು ಮೆಕೆದೋನಿಯ. ಬರೆದಂಥ ವರ್ಷ ಕ್ರಿಸ್ತ ಶಕ 67, ಮೊದಲ ಶತಮಾನದ 67ನೇ ವರ್ಷವಾಗಿರುತ್ತದೆ. ತೀತನು ಗ್ರೀಕ್ ಹಿನ್ನೆಲೆಯಿಂದ ಯೇಸು ಕ್ರಿಸ್ತನನ್ನು ಪೌಲನ ಮೂಲಕ ನಂಬಿದವನಾಗಿದ್ದನು. ಈ ತೀತನು ಕೂಡ ಒಬ್ಬ ಅನ್ಯಮತಸ್ಥನು, ಯಹೂದ್ಯನಲ್ಲ. ಅಪೊಸ್ತಲನಾದ ಪೌಲನ ಸೇವೆ ಮೂಲಕವಾಗಿ ಈ ತೀತನು ದೇವರನ್ನು ಕಂಡುಕೊಂಡಂಥ ಒಬ್ಬ ವ್ಯಕ್ತಿ, ರಕ್ಷಿಸಲ್ಪಟ್ಟಂಥ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಇವನು ಪೌಲನಿಗೆ ಬಹುಪ್ರಿಯ ಜೊತೆ ಸೇವಕನಾಗಿದ್ದನು. ಪೌಲನು ತೀತನನ್ನು ಆತ್ಮಿಕ ಅರ್ಥದಲ್ಲಿ ನಿಜ ಕುಮಾರನೆಂದು ಕರೆಯುತ್ತಾನೆ. ತೀತ 1ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಓದುವಂತೆ ಆತ್ಮಿಕ ಕುಮಾರನು ಯಾವ ರೀತಿ ತಿಮೋತಿಯನ್ನು ಕೂಡ ಆತ್ಮಿಕ ಕುಮಾರನಂತ ಶ್ರೀ ಪೌಲನು ಹೇಳ್ತಾನೋ, ಈ ತೀತನು ಕೂಡ ಒಬ್ಬ ಆತ್ಮೀಯ ಕುಮಾರನ, ಆತ್ಮೀಯ ಮಗನೆಂಬುದಾಗಿ ಹೇಳುವುದನ್ನು ನಾವು ನೋಡ್ತೀವಿ. ಇವನು ಕ್ರೇತ ದ್ವೀಪದಲ್ಲಿದ್ದ ಸಭೆಯನ್ನು ಕ್ರಮಪಡಿಸಿ ಒಂದೊಂದು ಪಟ್ಟಣಗಳಲ್ಲಿ ಸಭಾ ಹಿರಿಯರನ್ನು ನೇಮಿಸಿ ದೊಡ್ಡ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿತ್ತು. ತೀತನ ಪತ್ರಿಕೆ 1:5 ನೋಡುವಂತೆ ಈ ಪತ್ರದಲ್ಲಿ ಪೌಲನು ಸಭಾ ಹಿರಿಯರಲ್ಲಿ ಇರಬೇಕಾದ ಆತ್ಮಿಕ ಗುಣಲಕ್ಷಣಗಳನ್ನು ಅಧೀನರಾಗದವರನ್ನು ಖಂಡಿಸುವಂತೆಯೋ, ಸ್ವಸ್ಥಬೋಧನೆಯನ್ನು ಉಪದೇಶಿಸುವಂತೆಯೋ, ಸತ್ಕಾರ್ಯಗಳನ್ನು ಮಾಡುವಂತೆಯೋ ಬರೆಯುತ್ತಾನೆ. ಯೇಸು ಕ್ರಿಸ್ತನ ಪುನರಾಗಮನ ನಿರೀಕ್ಷೆಯ ಬೆಳಕಿನಲ್ಲಿ ಭಕ್ತಿಯ ಜೀವಿತವನ್ನು ಮಾಡುವಂತೆಯೋ, ಕ್ರಿಸ್ತನು ತಮ್ಮನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟ 2 ಉದ್ದೇಶಗಳನ್ನು ಈ ಪತ್ರದಲ್ಲಿ ಬರೆಯುತ್ತಾನೆ. ಈ ಆತ್ಮಿಕ ಸಭೆಗಳು ಸೇವಕರಿಗೆ ಮಾತ್ರವಲ್ಲದೆ ಕ್ರಿಸ್ತನನ್ನು ಹಿಂಬಾಲಿಸ ಬಯಸುವ ಎಲ್ಲರಿಗೂ ಅನ್ವಯಿಸುತ್ತದೆ. ಹಾಗಾದರೆ ನನ್ನ ಪ್ರಿಯರೇ, ಇಲ್ಲಿ ಬರೆಯಲ್ಪಟ್ಟಂಥ ಈ ಒಂದೊಂದು ಮಾತುಗಳು ಕೇವಲ ಅದು ತೀತನಿಗೆ ಅಥವಾ ತಿಮೋತಿಗೆ ಸೀಮಿತವಾಗಿಲ್ಲದೆ, ಆ ಸಭೆಗಳಿಗೆ ಮಾತ್ರ ಸೀಮಿತವಾಗಿಲ್ಲದೆ, ನಂಬುವಂಥ ಪ್ರತಿಯೊಂದು ಹಿಂಬಾಲಕರಾದಂಥ ನಮಗೂ ಕೂಡ ಅದು ಅನ್ವಯಿಸುವಂಥ ಮಾತುಗಳಾಗಿರ್ತದೆ. ಹಾಗಾದರೆ ಈ ಪುಸ್ತಕದ ಕುರಿತು ನಾವು ಮುಖ್ಯವಾಗಿ ಗಮನಿಸಬೇಕು. ಸತ್ಯವೇದದ ಒಟ್ಟು ಪುಸ್ತಕಗಳ ಸಂಖ್ಯೆಯಲ್ಲಿ ಈ ತೀತನ ಪತ್ರಿಕೆ 56ನೇ ಪುಸ್ತಕವಾಗಿರ್ತದೆ. 56ನೇ ಪುಸ್ತಕ. ಮತ್ತು ಇದರಲ್ಲಿ ಒಟ್ಟು 3 ಅಧ್ಯಾಯಗಳಿದ್ದಾವೆ. ಒಟ್ಟು ವಚನಗಳ ಸಂಖ್ಯೆ 3 ಅಧ್ಯಾಯಗಳಿಂದ 46 ವಚನಗಳಿದ್ದಾವೆ. ಒಟ್ಟು ಪದಗಳು 921 ಪದಗಳನ್ನು ನಾವು ನೋಡ್ತೇವೆ. ಚಾರಿತ್ರಿಕವಾಗಿರುವಂಥ ಪದಗಳ ಸಂಖ್ಯೆ 45 ಆಗಿರ್ತದೆ. ನೆರವೇರಬೇಕಾದಂಥ ಪ್ರವಾದನೆ 1 ಆಗಿರ್ತದೆ. ಮುಖ್ಯವಾದ ಪದ ಸಭೆಯ ಮಾದರಿಯ ಪುಸ್ತಕ, ಒಂದು ಸಭೆಗೆ ನಾವು ಹೇಗೆ ಮಾದರಿಯಾಗಿರಬೇಕನ್ನುವಂಥ ಪುಸ್ತಕ. ಮತ್ತು ಮುಖ್ಯ ಅಧ್ಯಾಯ ಈ ಒಂದು ತೀತನ ಪತ್ರಿಕೆ 2ನೇ ಅಧ್ಯಾಯ ಆಗಿರ್ತದೆ. ತೀತನ ಬರೆದ ಪತ್ರಿಕೆಯ ಒಂದು ಹೊರರೇಖೆಯನ್ನು ನಾವು ನೋಡಿಕೊಳ್ಳೋಣ. ಮುಖ್ಯವಾಗಿ ನಾವು ಗಮನಿಸುವಾಗ ಸಭೆಯಲ್ಲಿರುವಂಥವರಿಗೆ ಹಿರಿಯ ಒಳ್ಳೆಯ ಕೆಲಸ, ಸಭೆಯಲ್ಲಿರುವಂಥವರಿಗೆ ಸಭಾ ಹಿರಿಯರಾಗುವಂಥದ್ದು ಒಳ್ಳೆಯ ಕೆಲಸ ಎಂದು ನಾವು ನೋಡ್ತೇವೆ 1ನೇ ಅಧ್ಯಾಯದಲ್ಲಿ. ಮತ್ತು 2ನೇ ಅಧ್ಯಾಯದಲ್ಲಿ ಬರುವಾಗ ನಾವು ನೋಡುವಾಗ ವಿವಿಧ ಜನರನ್ನು ಹೇಗೆ ನಡೆಸಬೇಕನ್ನುವಂಥ ಸತ್ಯಾಂಶಗಳನ್ನು ನೋಡ್ತೀವಿ. 3ನೇ ಅಧ್ಯಾಯಕ್ಕೆ ಬರುವಾಗ ಸಾಮಾನ್ಯ ಸದಸ್ಯರೊಂದಿಗೆ ನಾವು ಹೇಗೆ ನಡಿಬೇಕಂತ ನಾವು ನೋಡ್ತೀವಿ. ಮತ್ತು ಅನೇಕ ವಿಧವಾದ ಆತ್ಮಿಕ ಸಲಹೆಗಳು ಕೂಡ ಈ ತೀತನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟದಾಗಿ ನಾವು ನೋಡ್ತೀವಿ. ಪ್ರಿಯರೇ, ನಾವು ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಏನಂತಂದರೆ, ಈ ತೀತನ ಪತ್ರಿಕೆಯಲ್ಲಿ ಈ ತೀತನ ಒಂದು ಮಹಾ ಜವಾಬ್ದಾರಿಕೆ ಏನಂದರೆ, 1ನೇ ತೀತನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಓದ್ತೀವಿ, ನೀನು ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಿಸ್ತನ ಕ್ರಮಕ್ಕೆ ಬಾರದಿರುವ ಕಾರ್ಯಕ್ರಮಗಳನ್ನು ಕ್ರಮಪಡಿಸು, ಪಟ್ಟಣಗಳಲ್ಲಿಯೂ ಸಭೆಯ ಹಿರಿಯರನ್ನು ನೇಮಿಸಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟು
ನಿನ್ನನ್ನು ಅಲ್ಲೇ ಬಿಟ್ಟು ಬಂದೆನಲ್ಲ. ಹಾಗಾದರೆ ಅಪೊಸ್ತಲನಾದ ಪೌಲ ಈ ಒಂದು ದೈವ ಮನುಷ್ಯನಾದಂಥ ತೀತನನ್ನು ಯಾಕೆ ಕ್ರೇತ ದ್ವೀಪಕ್ಕೆ ಕಳಿಸ್ತಾ ಇದ್ದಾನಂದರೆ, ಅಲ್ಲಿ ಅನೇಕ ವಿಧವಾದ ಅಕ್ರಮಗಳಿದ್ದಾವೆ, ಕ್ರಮ ಇಲ್ಲದಿರುವಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ಈತನು ಬಂದು ಏನು ಮಾಡಬೇಕಾಗಿದೆ, ಅದನ್ನೆಲ್ಲ ಕ್ರಮಪಡಿಸಿ ಒಂದೊಂದು ಪಟ್ಟಣದಲ್ಲಿಯೂ ಕೂಡ ಏನು ಮಾಡಬೇಕು, ಸಭಾ ಹಿರಿಯರನ್ನು ನೇಮಿಸಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ಇಲ್ಲಿ ಆಜ್ಞಾಪಿಸಿರುವುದನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ನಾವು ಗಮನಿಸುವಾಗ ಸಭೆಯ ಹಿರಿಯರು ಆಗಬೇಕಾದ್ರೆ ಅವರಲ್ಲಿ ಇರಬೇಕಾದಂಥ ಲಕ್ಷಣಗಳ ಕುರಿತು ನಾವು ನೋಡ್ತೀವಿ. ಹೇಗಿರಬೇಕು ನಾವು ಓದುವಾಗ ಇಲ್ಲಿ ಓದ್ತೀವಿ 6ನೇ ವಾಕ್ಯದಲ್ಲಿ, ಸಭೆಯ ಹಿರಿಯನು ನಿಂದಾರಹಿತನು ಏಕಪತ್ನಿಯುಳ್ಳವನು ಆಗಿರಬೇಕು, ಅವನ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು, ಅವರು ದುರ್ಮಾರ್ಗಸ್ಥರೆನಿಸಿಕೊಂಡವರಾಗಲಿ ಅಧಿಕಾರಕ್ಕೆ ಒಳಗಾಗದವರಾಗಿರಲಿ ಆಗಿರಬಾರದು. ಯಾಕಂದರೆ ಸಭಾಧ್ಯಕ್ಷನು ದೇವರ ಮನೆವಾರ್ತೆಯವನಾಗಿರುವುದರಿಂದ ನಿಂದಾರಹಿತನಾಗಿರಬೇಕು. ಅವನು ಸ್ವೇಚ್ಛಾಪರನಾದರೂ, ಮುಂಗೋಪಿಯಾದರೂ, ಕುಡಿದು ಜಗಳ ಮಾಡುವವನಾದರೂ, ಹೊಡೆದಾಡುವವನಾದರೂ, ನೀಚ ಲಾಭವನ್ನು ಅಪೇಕ್ಷಿಸುವವನಾದರೂ ಆಗಿರದೆ ಅತಿಥಿ ಸತ್ಕಾರ ಮಾಡುವವನು, ಒಳ್ಳೆಯದನ್ನು ಪ್ರೀತಿಸುವವನು, ಸ್ವಸ್ಥಚಿತ್ತನು, ನ್ಯಾಯವಂತನು, ದೇವಭಕ್ತನು, ಜಿತೇಂದ್ರಿಯನೂ ಆಗಿದ್ದು ತಾನು ಸ್ವಸ್ಥ ಬೋಧನೆಯಿಂದ ಜನರನ್ನು ಎಚ್ಚರಿಸುವುದಕ್ಕೂ ಎದುರಿಸುವವರ ಬಾಯಿಯನ್ನು ಕಟ್ಟುವುದಕ್ಕೂ ಶಕ್ತನಾಗಿರುವಂತೆ ಕ್ರಿಸ್ತ ಬೋಧನಾನುಸಾರವಾದ ನಂಬತಕ್ಕ ವಾಕ್ಯವನ್ನು ದೃಢವಾಗಿ ಹಿಡಿದುಕೊಂಡವನಾಗಿರಬೇಕೆಂಬುದೇ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸಭಾ ಹಿರಿಯನಾಗಬೇಕಾದ್ರೆ ಅವನಿಗಿರಬೇಕಾದಂಥ ಅರ್ಹತೆಗಳೇನು, ಅವರಿಗಿರಬೇಕಾದಂಥ ಒಂದು ಕ್ವಾಲಿಟೀಸ್ ಏನಂತ ಹೇಳಿ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಕಂಡುಕೊಳ್ತೀವಿ. ಮುಖ್ಯವಾಗಿ ನಾವು ಗಮನಿಸುವಾಗ ಇದೇ ಮಾತುಗಳನ್ನು 1 ತಿಮೋತಿ 3ನೇ ಅಧ್ಯಾಯದ 8ನೇ ಅಧ್ಯಾಯದ 8ರಿಂದ 13ನೇ ವಾಕ್ಯದಲ್ಲೂ ಕೂಡ ಅಪೊಸ್ತಲನಾದ ಪೌಲನು ಸಭಾಧ್ಯಕ್ಷನು ಹೇಗಿರಬೇಕು, ಸಭಾ ಹಿರಿಯನು ಹೇಗಿರಬೇಕು, ಸಭಾಪಾಲಕನು ಹೇಗಿರಬೇಕು ಅನ್ನುವಂಥ ಮಾತುಗಳನ್ನು ಉಪಯೋಗಿಸೋದು ನಾವು ನೋಡ್ತೀವಿ. ಮೊದಲನೇದಾಗಿ ನಾವು ನೋಡುವಾಗ ಸಭಾ ಹಿರಿಯರಿಗಿರಬೇಕಾದಂಥ ಸಾಮಾಜಿಕ ಅರ್ಹತೆಗಳನ್ನು ಕುರಿತು 6 ಮತ್ತು ವಚನ 7ರಲ್ಲಿ ನಾವು ನೋಡ್ತೀವಿ. ತೀತನ ಪತ್ರಿಕೆಯ 1ನೇ ಅಧ್ಯಾಯದ 6-7ನೇ ವಾಕ್ಯಗಳಲ್ಲಿ ನೋಡುವಾಗ ಒಂದು ಸಾಮಾಜಿಕ ಅರ್ಹತೆಗಳು ಏನು ಇರಬೇಕು, ಆತನು ನಿಂದಾರಹಿತನಾಗಿರಬೇಕು, ಏಕಪತ್ನಿಯುಳ್ಳವನಾಗಿರಬೇಕು, ಅವನ ಮಕ್ಕಳು ಕರ್ತನನ್ನು ನಂಬಿರಬೇಕಂತ ನಾವು ನೋಡ್ತೀವಿ. ಹಾಗಾದರೆ ನಾವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸೋಣ. ಸಾಮಾಜಿಕವಾದ ಅರ್ಹತೆಯಾಗಿ ಆತನು ನಿಂದಾರಹಿತನಾಗಿರಬೇಕು, ಯಾರಿಂದಲೂ ಆತನು ನಿಂದೆ ಪರಿಹಾಸ್ಯಗಳಿಗೆ ಒಳಗಾಗಬಾರದು. ಮತ್ತು ಏಕಪತ್ನಿಯುಳ್ಳವನಾಗಿರಬೇಕು, ಅದಕ್ಕೂ ಕಾರಣ ಇದೆ. ಆಮೇಲೆ 3ನೇದಾಗಿ ನಾವು ನೋಡುವಾಗ ಅವನ ಮಕ್ಕಳು ಕರ್ತನನ್ನು ಸರಿಯಾಗಿ ಏನಾಗಿರಬೇಕು, ನಂಬಿದವರಾಗಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಇದು ಸಾಮಾಜಿಕವಾದ ಅರ್ಹತೆಯಾಗಿರುವಂಥದ್ದೇ ಪ್ರಿಯರೇ. ಹಾಗೆ ನಾವು ಮುಂದೆ ನೋಡುವಾಗ ನೈತಿಕ ಅರ್ಹತೆಯಾಗಿ ನಾವು ಗಮನಿಸುವಾಗ 7 ಮತ್ತು 8ನೇ ವಾಕ್ಯದಲ್ಲಿ ಮೊದಲೇದಾಗಿ ನಾವು ನೋಡುವಾಗ ಅವನು ಹೇಗೆ ಇರಬಾರ್ದು, ಆಗಿರಬಾರ್ದು ಅಂತ ವಾಕ್ಯ ಹೇಳ್ತದೆ. ಏನಾಗಿರಬಾರ್ದು, ಆತನು ಸ್ವೇಚ್ಛಾಪರನಾಗಿರಬಾರ್ದು, ಮುಂಗೋಪಿಯಾಗಿರಬಾರ್ದು, ಕುಡಿದು ಜಗಳ ಆಡುವವನಾಗಿರಬಾರ್ದು, ಹೊಡೆದಾಡುವವನಾಗಿರಬಾರ್ದು, ನೀಚ ಲಾಭವನ್ನು ಅಪೇಕ್ಷಿಸುವವನಾಗಿರಬಾರ್ದು. ನೋಡಿ, ನೈತಿಕವಾದ ಅರ್ಹತೆಗಳು ಆಗಿರಬಾರ್ದು. ಏನಾಗಿರಬಾರ್ದಂತೆ, ಸ್ವೇಚ್ಛಾಪರನಾಗಿರಬಾರ್ದು, ಮುಂಗೋಪಿಯಾಗಿರಬಾರ್ದು, ಕುಡಿದು ಜಗಳವಾಡುವನಾಗಿರಬಾರ್ದು, ಹೊಡೆದಾಟ ಮಾಡುವನಾಗಿರಬಾರ್ದು, ಯಾವುದೇ ಕಾರಣಕ್ಕೂ ನೀಚವಾದ ಲಾಭವನ್ನು ಅವನು ಅಪೇಕ್ಷಿಸಬಾರದು ಎಂದು ದೇವರ ವಾಕ್ಯ ಎಚ್ಚರಿಸ್ತದೆ. ಹಾಗೆಯೇ ಮುಂದೆ ನಾವು ನೋಡುವಾಗ ಅವನು ಏನೆಲ್ಲ ಆಗಿರಬೇಕಂತ ಕೂಡ ದೇವರ ವಾಕ್ಯ ಹೇಳ್ತದೆ. ಏನೆಲ್ಲ ಆಗಿರಬೇಕು ನೈತಿಕ ಅರ್ಹತೆಗಳಲ್ಲಿ? ಮೊದಲೇದಾಗಿ ನಾವು ನೋಡುವಾಗ ಆತನು ಅತಿಥಿ ಸತ್ಕಾರ ಮಾಡುವವನು, ಒಳ್ಳೆಯದನ್ನು ಪ್ರೀತಿಸುವವನೂ ಆಗಿರಬೇಕು. ಅತಿಥಿ ಸತ್ಕಾರ ಮಾಡುವನಾಗಿರಬೇಕು, ಮತ್ತು ಒಳ್ಳೆಯದನ್ನೆಲ್ಲ ಆತನು ಪ್ರೀತಿಸಬೇಕು. ಕೆಟ್ಟದನ್ನೆಲ್ಲ ಏನು ಮಾಡಬೇಕಾಗಾದರೆ ನಿರಾಕರಿಸುವನಾಗಿರಬೇಕು. ಹಾಗೆ ನಾವು ಮುಂದೆ ನೋಡುವಾಗ ಅವನಿಗಿರಬೇಕಾದ ಆತ್ಮೀಯವಾದ ಅರ್ಹತೆಗಳು, ಸ್ಪಿರಿಚುವಲ್ ಕ್ವಾಲಿಟೀಸ್. ಹಾಗಾದರೆ ನಾವು ನೋಡುವಾಗ ವಚನ 8, 9ರಲ್ಲಿ ನೋಡ್ತೀವಿ ಏನಾಗಿರಬೇಕಂತೆ ಆತನು. ನೋಡುವಾಗ 8ನೇ ವಾಕ್ಯದಲ್ಲಿ ಸ್ವಸ್ಥ ಚಿತ್ತನಾಗಿರಬೇಕು. ಸ್ವಸ್ಥ ಚಿತ್ತ ಅವನಿಗಿರಬೇಕು. ಸೌಂಡ್ ಮೈಂಡ್ ಅಂತಾರಲ್ಲ, ಸ್ವಸ್ಥ ಚಿತ್ತ ಆಗಿರಬೇಕು. ಆತನು ನ್ಯಾಯವಂತನಾಗಿರಬೇಕು, ದೇವಭಕ್ತನಾಗಿರಬೇಕು, ಜಿತೇಂದ್ರಿಯನಾಗಿರಬೇಕು, ಸ್ವಸ್ಥ ಬೋಧನೆಯನ್ನು ಮಾಡಲು ಅವನು ಕಲಿತವನಾಗಿರಬೇಕು, ದೇವರ ವಾಕ್ಯವನ್ನು ದೃಢವಾಗಿ ಅವನು ಹಿಡ್ಕೊಂಡವನಾಗಿರಬೇಕು. ಅದು ಮಾತ್ರವಲ್ಲ, ನಾವು ಮುಂದೆ ನೋಡುವಾಗ ಈ ಎಲ್ಲ ಆತ್ಮೀಯ ಅರ್ಹತೆಗಳನ್ನು ಅವರಲ್ಲಿ ನಾವು ನೋಡಬೇಕು, ಅವರಲ್ಲಿ ಇರಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ನನ್ನ ಪ್ರಿಯರೇ, ಒಬ್ಬ ಸಭಾ ಹಿರಿಯನೂ ಆಗಬೇಕಂತಂದರೆ ಈ ಎಲ್ಲ ಅರ್ಹತೆಗಳಿರಬೇಕೆಂದು ಅಪೊಸ್ತಲನಾದ ಪೌಲ ತನ್ನ ಆತ್ಮೀಯ ಕುಮಾರನಾದ ತೀತನಿಗೆ ಜಾಗ್ರತೆ ವಹಿಸುವ ಹಾಗೆ ಎಚ್ಚರಿಸಿ ಬರೆಯುವುದನ್ನು ನಾವು ನೋಡ್ತಾ ಇದ್ದೀವಿ. ಏನೆಲ್ಲ ಸಾಮಾಜಿಕವಾದ ಅರ್ಹತೆಗಳೇ ಅವರಿಗಿರಬೇಕು,
ನೈತಿಕವಾದಂಥ ಅರ್ಹತೆಗಳು ಅವರಿಗಿರಬೇಕು. ಅದೇ ಸಮಯದಲ್ಲಿ ಆತ್ಮಿಕವಾದ ಅರ್ಹತೆಗಳು ಕೂಡ ಇರಬೇಕೆಂದು ದೇವರ ವಾಕ್ಯವೇ ಎಚ್ಚರಿಸ್ತದೆ. ಅದಕ್ಕಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ದಿನಮಾನಗಳಲ್ಲಿ ನಾವು ಸಭಾಪಾಲಕರನ್ನುವಾಗ, ಸೇವಕರನ್ನುವಾಗ ಇಂಥ ಎಲ್ಲ ಅರ್ಹತೆಗಳು ಉಳ್ಳವರಾಗಿ ಇರಬೇಕಾಗುವುದು ಬಹಳ ಪ್ರಾಮುಖ್ಯವಾದದ್ದು ಪ್ರಿಯರೇ. ಅದಕ್ಕಾಗಿ ಇಂಥ ಅರ್ಹತೆಗಳಿಗೆ ದೇವರ ಮುಂದೆ ನಾವು ಪ್ರಾರ್ಥಿಸೋಣ, ದೇವರ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಹಾಗೆಯೇ ನಾವು ಮುಖ್ಯವಾಗಿ ನಾವು ನೋಡುವಾಗ ಈ ಒಂದು ಕ್ರೇತ ದ್ವೀಪದ ಜನಗಳು ಅವತ್ತು ಹೇಗಿದ್ದಾರಂತ ಹೇಳಿ ಪೌಲ ಎಚ್ಚರಿಸ್ತಾ ಇದ್ದಾನೆ ನೋಡಿ. ಆ ಜನಗಳ ಕುರಿತು ನೋಡುವಾಗ 12ನೇ ವಾಕ್ಯದಲ್ಲಿ ಓದ್ತೀವಿ, ಕ್ರೇತ ದ್ವೀಪದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆಬಾಕರು ಆಗಿದ್ದಾರೆಂದು ಅವರಲ್ಲಿ ಹುಟ್ಟಿದ ಒಬ್ಬ ಪ್ರವಾದಿಯು ಹೇಳಿದನು. ನೋಡಿ, ಈ ಕ್ರೇತ ದ್ವೀಪದ ಜನಗಳ ಪರಿಸ್ಥಿತಿ ಹೇಗಿದೆ ಅಂದರೆ ಅವರು ಸುಳ್ಳುಗಾರರು. ದೇವರ ಮಕ್ಕಳಾದ ನಮ್ಮ ಜೀವನಗಳಲ್ಲಿ ಸುಳ್ಳಿಗೆ ಆಸ್ಪದ ಇರಬಾರದು. ಸೈತಾನಿಗಿರುವಂಥ ಹೆಸರುಗಳಲ್ಲಿ ಒಂದು, ಆತನು ಸುಳ್ಳುಗಾರನು ಮತ್ತು ಸಕಲ ವಿಧವಾದ ಸುಳ್ಳಿಗೆ ಆತನು ತಂದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ಸೈತಾನನು ಸುಳ್ಳುಗಾರನಾದ ಮೇಲೆ ಸಕಲ ವಿಧವಾದ ಸುಳ್ಳಿನ ತಂದೆಯು ಸೈತಾನಾಗಿರುವ ನಿಮಿತ್ತವಾಗಿ ಒಂದು ವೇಳೆ ದೇವರ ಮಕ್ಕಳಾದಂಥ ನಾವು ಸುಳ್ಳನ್ನು ಅಭ್ಯಾಸ ಮಾಡುವುದಾದರೆ ಖಂಡಿತವಾಗಿ ನಮಗೂ ಅರಿವಿಲ್ಲದೆ ನಾವು ಸೈತಾನನ ಬಂಧನಕ್ಕೆ, ವಂಚನೆಗೆ ನಾವು ಒಳಗಾಗುವ ಸಾಧ್ಯತೆ ಇದೆ ಪ್ರಿಯರೇ. ಅದಕ್ಕಾಗಿ ಸಕಲ ವಿಧವಾದಂಥ ಸುಳ್ಳುಗಳಿಂದ ನಾವೇನು ಮಾಡಬೇಕು? ನಾವು ನಮ್ಮನ್ನು ಬಿಡಿಸ್ಕೊಳ್ಬೇಕು, ನಾವು ತಪ್ಪಿಸ್ಕೊಳ್ಬೇಕು. ಯಾಕಂದರೆ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆಯು ಕೂಡ ಏನು ಮಾಡಬಾರ್ದು? ಸುಳ್ಳು ಸಾಕ್ಷಿ ಹೇಳಬಾರ್ದು, ಸುಳ್ಳು ಹೇಳಬಾರ್ದು ಎಂಬುದೇ. ಅನೇಕ ಬರ್ತಿ ದೇವರ ವಾಕ್ಯ ಮತ್ತೆ ಮತ್ತೆ ಎಚ್ಚರಿಸುವಂಥದ್ದು ಏನು ಮಾಡಬೇಕು? ಸುಳ್ಳಾಡದೆ ಎಲ್ಲರೊಂದಿಗೆ ನೀವೇನು ಮಾಡಿರಿ? ಸತ್ಯವನ್ನು ಆಡ್ರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಹಾಗೆ ನಾವು ನೋಡುವಾಗ ಆ ಕ್ರೇತ ದ್ವೀಪದ ಒಂದು ಜನಗಳು ಹೇಗಿದ್ರಂತೆ? ದುಷ್ಟ ಮೃಗಗಳು. ದುಷ್ಟ ಮೃಗಗಳಂದರೆ ಅವರು ಅನೇಕರು ಹೇಳ್ತಾರಲ್ಲ, ಇವತ್ತು ಮನುಷ್ಯರ ಜೀವಿತ ಕೆಟ್ಟು ಹೋಗಿರುವಾಗ ಅವರು ಮನುಷ್ಯರಲ್ಲ ಮೃಗಗಳು ಅಂತ ಹೇಳಿ. ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ತಮ್ಮ ಜೀವಿತಗಳನ್ನೆಲ್ಲ ಕೆಡಿಸಿಕೊಂಡು ಕ್ರೂರಿಗಳಾಗಿದ್ದಾರೆ. ದುಷ್ಟ ಮೃಗಗಳಂದರೆ ಕ್ರೂರವಾದವರ ಸ್ವಭಾವವನ್ನು ವರ್ಣಿಸುವುದಕ್ಕೆ ಉಪಯೋಗಿಸಲ್ಪಟ್ಟ ಒಂದು ಪದ. ಹಾಗೆ ನಾವು ನೋಡುವಾಗ ಅವರು ಸೋಮಾರಿಗಳಾದ ಹೊಟ್ಟೆಬಾಕರು. ಹಾಗಾದರೆ ಅವರು ಏನಾಗಿದ್ದಾರಂತೆ? ಸೋಮಾರಿಗಳು. ಅದಕ್ಕಾಗಿ ಸೋಮಾರಿತನ ಅನ್ನುವಂಥದ್ದು ಸಲ್ಲದು ಪ್ರಿಯರೇ. ನಾವು ಕ್ರಿಯಾಶೀಲರಾಗಿರಬೇಕು. ಮತ್ತು ನಾವು ನೋಡುವಾಗ ಅವರು ಹೊಟ್ಟೆಬಾಕರಾಗಿದ್ದಾರೆ ಎಂದು ಅಲ್ಲಿ ಹುಟ್ಟಿದ ಪ್ರವಾದಿ ಹೇಳ್ತಾರೆ. ಹೊಟ್ಟೆಬಾಕರು. ಫಿಲಿಪ್ಪಿ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲ ಹೇಳ್ತಿದ್ದಾನೆ, ಅನೇಕರಿಗೆ ಅವರ ಹೊಟ್ಟೆಯೇ ದೇವರು, ನಾಚಿಕೆಗೆಟ್ಟ ಕೆಲಸಗಳಲ್ಲಿಯೇ ಅವರಿಗೆ ಗೌರವ ಎಂದು. ಆದರೆ ನಮಗಾದರೆ ಹಾಗಿರಬಾರ್ದೆಂದು ವಾಕ್ಯ ಹೇಳುತ್ತದೆ. ಅದಕ್ಕಾಗಿ ನನ್ನ ಪ್ರಿಯರೇ, ನಾವು ಜಾಗ್ರತೆ ವಹಿಸೋಣ. ನಮ್ಮ ಜೀವನಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಸುಳ್ಳಿಗೆ ಆಸ್ಪದ ಮಾಡಿಕೊಡುವುದು ಬೇಡ, ನಾವು ಕ್ರೂರಿಗಳಾಗಿ ಮಾರ್ಪಡುವುದು ಬೇಡ, ಸೋಮಾರಿಗಳಾಗಿ ಮಾರ್ಪಡುವುದು ಬೇಡ, ಹೊಟ್ಟೆಬಾಕರುಗಳು ಕೂಡ ಆಗಿ ಮಾರ್ಪಡುವುದು ಬೇಡ. ಹಾಗಾದರೆ ಸೋಮಾರಿತನದ ಕುರಿತು ದೇವರ ವಾಕ್ಯ ಮತ್ತೆ ಮತ್ತೆ ಎಚ್ಚರಿಸ್ತದೆ. ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 6ನೇ ಅಧ್ಯಾಯದ 6ರಿಂದ ಕೆಲವೊಂದು ವಾಕ್ಯಗಳನ್ನು ಓದುವಾಗ, ಸೋಮಾರಿಯೇ ನೀನು ಇರುವೆಯ ಹತ್ತಿರ ಹೋಗಿ ಪಾಠವನ್ನು ಕಲಿತುಕೋ ಅಂತ ಹೇಳ್ತದೆ. ಒಂದು ವೇಳೆ ದೇವರ ವಾಕ್ಯದಲ್ಲಿ ಹೀಗೆ ಹೇಳಿದೆ, ಸೋಮಾರಿಯೇ ನೀನು ಆನೆ ಹತ್ತಿರ ಹೋಗಿ ಪಾಠವನ್ನು ಕಲಿ, ಸೋಮಾರಿಯೇ ನೀನು ಸಿಂಹದ ಬಳಿ ಹೋಗಿ ಪಾಠವನ್ನು ಕಲಿ, ಸೋಮಾರಿಯೇ ನೀನು ತಿಮಿಗಿಲದ ಬಳಿ ಪಾಠ ಕಲಿ ಅಂತ ಹೇಳಿದರೆ ನಮಗೆ ಭಾಳ ಸುಲಭ ಆಗಿರ್ತಾ ಇತ್ತು. ಆದರೆ ಅತ್ಯಂತ ಸೂಕ್ಷ್ಮ ಜೀವಿ, ಬಲಹೀನವಾದಂಥ ಒಂದು ಕೀಟ ಯಾವುದು? ಇರುವೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ ಏನಂತಂದರೆ, ಅಂಥ ಇರುವೆಯ ಬಳಿಗೆ ಹೋಗಿ ನೀನು ಆತ್ಮಿಕ ಪಾಠವನ್ನು ಕಲ್ತ್ಕೋ. ಯಾಕೆ? ಆ ಇರುವೆಗೆ ನಾಯಕನಿಲ್ಲ, ಆ ಇರುವೆಗೆ ಮಾರ್ಗದರ್ಶಕರಿಲ್ಲ. ಆದರೂ ಕೂಡ ಅದೇನು ಮಾಡುತ್ತೆ? ಕ್ರಮಬದ್ಧವಾಗಿ ಜೀವಿಸ್ತದೆ, ಕ್ರಮಬದ್ಧವಾಗಿ ಅದು ಬಾಳ್ವೆ ಮಾಡ್ತದೆ ಎಂದು ದೇವರ ವಾಕ್ಯದಲ್ಲಿ ಎಚ್ಚರಿಸಲ್ಪಟ್ಟಿದೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಸೋಮಾರಿತನಗಳಿಗೆ ನಮ್ಮ ಜೀವನದಲ್ಲಿ ನಾವು ಆಸ್ಪದ ಮಾಡಿಕೊಡೋದು ಬೇಡ. ಯೆರೆಮೀಯನ ಗ್ರಂಥ 48ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಕೂಡ ಓದುವಾಗ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ನೋಡಿ, ಒಂದು ವೇಳೆ ದೇವರು ನಮ್ಗೆ ಕೊಟ್ಟಂಥ ಸೇವಾ ಕಾರ್ಯಗಳಲ್ಲಿ, ಜವಾಬ್ದಾರಿಕೆಗಳಲ್ಲಿ ನಾವು ಸೋಮಾರಿತನ ಮಾಡುವುದಾದರೆ ಅದು ನಮಗೇನಾಗಿರ್ತದಂತೆ? ಶಾಪಗ್ರಸ್ತವಾದ ಅನುಭವ ಎಂದು ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಅದಕ್ಕಾಗಿ ನಾವು ಸೋಮಾರಿತನಕ್ಕೆ ಆಸ್ಪದ ಮಾಡಿಕೊಡಬಾರ್ದು. ಸೋಮಾರಿತನವನ್ನು ನಾವು ವಿರೋಧಿಸಬೇಕು. ಯಾವಾಗಲೂ ನಾವೇನಾಗಿರಬೇಕು? ಕ್ರಿಯಾಶೀಲರಾಗಿರಬೇಕೆಂದು ದೇವರ ವಾಕ್ಯವು ನಮಗೆ ಎಚ್ಚರಿಸುವಂಥದ್ದಾಗಿರುತ್ತದೆ. ಅದು ಮಾತ್ರವಲ್ಲ, ನಾವು ಮುಂದೆ ನೋಡುವಾಗ ಹೊಟ್ಟೆಬಾಕತನವು ಕೂಡ ಪಾಪ ಎಂದು ದೇವರ ವಾಕ್ಯವು ಎಚ್ಚರಿಸ್ತದೆ. ಹೊಟ್ಟೆಬಾಕತನ ನಮ್ಮ ಯಾರಿಗೂ ಇರಬಾರದು. ಆದರೆ ಕ್ರೇತ ದ್ವೀಪದ ಜನಗಳು ಈ ಎಲ್ಲ ಪಾಪದಲ್ಲಿ ಮುಳುಗಿ ಹೋಗಿದ್ದಾರೆ. ಸುಳ್ಳುತನದ ಪಾಪ,
ಕ್ರೂರತನದ ಪಾಪ, ಸೋಮಾರಿತನದ ಪಾಪ, ಹೊಟ್ಟೆಬಾಕತನದ ಪಾಪ, ಈ ಎಲ್ಲ ಇದೆ ಅಂದರೆ ಇನ್ನುಳಿದ ಎಲ್ಲ ಪಾಪಗಳಿಗೆ ಇವರು ಏನಾಗಿದ್ದಾರೆ? ಗುಲಾಮರಾಗಿದ್ದಾರೆ ಎಂದು ದೇವರ ವಾಕ್ಯದಲ್ಲಿ ಓದ್ತೀವಿ. ಹಾಗಾದರೆ ನನ್ನ ಪ್ರಿಯರೇ, ಇಂಥ ಎಲ್ಲ ಕಾರ್ಯಗಳಿಂದ ಅವರನ್ನು ಏನು ಮಾಡಬೇಕಾಗಿದೆ? ಸತ್ಯ ಉಪದೇಶವನ್ನು ಮಾಡಿ ಬಿಡುಗಡೆಗೊಳಿಸಿ ಒಂದು ಕ್ರಮಕ್ಕೆ ಅವರನ್ನು ಬರಮಾಡಬೇಕಾಗಿದೆ. ಅಷ್ಟು ಸುಲಭದ ಕಾರ್ಯವಲ್ಲ. ಅಂಥ ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡಲಿಕ್ಕಾಗಿ ಅಪೊಸ್ತಲನಾದ ಪೌಲ ಏನು ಮಾಡಿದ್ದಾನೆ? ತನ್ನ ಆತ್ಮೀಯ ಕುಮಾರನಾದಂಥ ತೀತನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. ಹಾಗಾದರೆ ಆಲೋಚನೆ ಮಾಡೋಣ, ತೀತನ ಇಲ್ಲಿಗೆ ಬಂದು ಎಷ್ಟು ಶ್ರಮೆಪಟ್ಟು ಈ ಎಲ್ಲ ಕಾರ್ಯಗಳನ್ನು ಕ್ರಮಪಡಿಸಿರ್ಬೋದು ಪ್ರಿಯರೇ. ಅದು ಮಾತ್ರವಲ್ಲ, ವೃದ್ಧರ ಮತ್ತು ಪ್ರಾಯಶ್ಚಿತ್ತರ ಕುರಿತು ಹೇಗೆ ನಡ್ಕೊಳ್ಬೇಕನ್ನುವಂಥದ್ದನ್ನು ನಾವು 2ನೇ ಅಧ್ಯಾಯ, ತೀತನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಬರೆದಿರುವುದನ್ನು ನಾವು ನೋಡ್ತೀವಿ. ವೃದ್ಧರ ವಿಷಯದಲ್ಲಿಯೂ, ಪ್ರಾಯಸ್ಥರ ವಿಷಯದಲ್ಲಿಯೂ, ಪ್ರತಿಯೊಬ್ಬ ಸ್ತ್ರೀ ಪುರುಷರ ವಿಷಯದಲ್ಲಿಯೂ ಯಾವ ರೀತಿಯಾಗಿ ತೀತನು ನಡ್ಕೋಬೇಕನ್ನುವಂಥ ಮಾತುಗಳನ್ನು ನಾವು ಹೇಳಿರುವುದನ್ನು ನೋಡ್ತೀವಿ. ಅವ್ರು ಹೇಗಿರಬೇಕು, ಸಭೆಯಲ್ಲಿ ಒಂದು ಮಾದರಿಯಾದ ಜೀವಿತವನ್ನು, ಸಾಕ್ಷಿಯಾದ ಜೀವಿತವನ್ನು ಹೇಗೆ ಜೀವಿಸಬೇಕೆಂದು ಅಪೊಸ್ತಲನಾದ ಪೌಲನು ಉಪದೇಶ ಮಾಡಿ ಬರೆದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದು ಮಾತ್ರವಲ್ಲ, 3ನೇ ಅಧ್ಯಾಯಕ್ಕೆ ನಾವು ಬರುವಾಗ ಸಕಲ ವಿಧವಾದ ಸತ್ಕಾರ್ಯಗಳನ್ನು ನಾವು ಮಾಡುವುದಕ್ಕೆ ಯಾವಾಗಲೂ ಏನಾಗಿರಬೇಕು? ಸಿದ್ಧರಾಗಿರಬೇಕೆಂದು ಆತನು ಹೇಳುವುದನ್ನು ನಾವು ನೋಡ್ತಾ ಇದ್ದೀವಿ. ನಾವು ನೋಡುವಾಗ ನೋಡಿ, ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕೆಂತಲೂ, ಯಾರನ್ನು ದೂಷಿಸದೆ ಕುತರ್ಕ ಮಾಡದೆ ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧುಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. ನಾವು ಸಹ ಮೊದಲು ಅವಿವೇಕಿಗಳು, ಅವಿಧಿಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನದ ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವರಾಗಿದ್ದೆವು. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ, ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಪ್ರಿಯರೇ, ನಮ್ಮ ಹಳೆಯ ಜೀವಿತವನ್ನು ನೋಡುವಾಗ ಇಲ್ಲಿ ಬರೆಯಲ್ಪಟ್ಟ ಮಾತಿಗೆ ಅದು ಸರಿಯಾಗಿತ್ತು. ಎಲ್ಲ ವಿಧವಾದಂಥ ಹೊಟ್ಟೆ ಕಿಚ್ಚುಗಳು, ಕೆಟ್ಟತನಗಳು, ಅಸಹ್ಯ ಕಾರ್ಯಗಳಿಂದ ತುಂಬಿ ಹೋಗಿತ್ತು. ಆದರೆ ಪರಲೋಕ ಭೂಲೋಕದ ಒಡೆಯನಾದ ದೇವರ ದಯೆ, ದೇವರ ಕರುಣೆ ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ಪ್ರಕಟವಾದ ನಿಮಿತ್ತ ಆತನು ಸಕಲ ವಿಧವಾದ ನಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸಿದ್ದಾರೆ. ಆತನ ಸ್ವಂತ ಜನಗಳಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಾವು ಎಲ್ಲೇ ಹೋದರೆ ಈಗ ನಾವು ಧೈರ್ಯವಾಗಿ ಹೇಳ್ಬೋದು, ನಾವು ದೇವರ ಮಕ್ಕಳು. ಮುಂಜಾನೆಯಲ್ಲಿಯೋ, ಮಧ್ಯಾಹ್ನದಲ್ಲಿಯೋ ಅಥವಾ ಸಂಜೆಯಲ್ಲಿಯೋ, ದಿನದ ಯಾವ ಹೊತ್ತಿನಲ್ಲಿ ಬೇಕಾದರೂ ನಾವು ಪರಲೋಕ ದೇವರನ್ನು ನನ್ನ ದೇವರೇ, ನನ್ನ ತಂದೆಯೇ, ನನ್ನ ರಕ್ಷಕನೇ ಎಂಬುದು ಸಂಬೋಧಿಸಬಹುದು. ಇಂಥ ಭಾಗ್ಯ ಪ್ರಭು ಯೇಸು ಕ್ರಿಸ್ತನ ಮೂಲಕ ದೇವರ ಕರುಣೆಯಿಂದ ನಮಗೆ ಕೊಡಲ್ಪಟ್ಟಿದೆ. ಅದಕ್ಕಾಗಿ ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದೆ, ದೇವರು ನಮ್ಮನ್ನು ರಕ್ಷಿಸಿದ್ದಾರೆ. ದೇವರ ಆತ್ಮನ ಮೂಲಕ ನಮಗೆ ನೂತನ ಸ್ವಭಾವಗಳು ಕೊಡಲ್ಪಟ್ಟಿದೆ ಎಂದು ನಾವು ನೋಡ್ತೀವಿ. ಅದಕ್ಕಾಗಿ ಇಂಥ ಒಂದು ಒಳ್ಳೆಯ ಅನುಭವದಲ್ಲಿ ನಾವು ನಿರಂತರವಾಗಿ ಮುಂದುವರಿಯಬೇಕೆಂದು ದೇವರ ವಾಕ್ಯ ನಮ್ಮನ್ನು ಪ್ರಬೋಧಿಸ್ತದೆ. ಹಾಗಿರುವಾಗ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂಥ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ನಮ್ಮ ಜೀವಿತಗಳನ್ನು ನಾವು ಒಪ್ಪಿಸಿಕೊಡೋಣ. ದೇವರ ಮಹಿಮೆಗಾಗಿ ಬದುಕಿ ಬಾಳುವಂಥ ಒಂದು ಒಳ್ಳೆಯ ತೀರ್ಮಾನ ಮಾಡೋಣ. ಹೌದು, ನಮ್ಮ ಜೀವಿತಗಳಲ್ಲಿ ಇಲ್ಲಿ ಬರೆಯಲ್ಪಟ್ಟಂಥ ಎಲ್ಲ ಒಳ್ಳೆಯ ವಿಷಯಗಳನ್ನು ಏನು ಮಾಡೋಣ? ನಾವು ತುಂಬಿಸಿಕೊಳ್ಳೋಣ. ಸ್ವಾಮಿ, ನಮಗಿಂತ ಎಲ್ಲ ಒಳ್ಳೆಯತನಗಳನ್ನು ಕೊಡೆಂದು ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳಲ್ಲಿ ಮಹಿಮೆಯುಳ್ಳ, ಪ್ರಭಾವವುಳ್ಳ ಪರಲೋಕ ತಂದೆಯಾದ ದೇವರೇ, ತೀತನ ಪತ್ರಿಕೆಯ ಮೂಲಕವಾಗಿ ಅನೇಕ ವಿಧವಾದ ಹೊಸ ವಿಷಯಗಳನ್ನು ಈ ದಿನ ನೀನು ನಮಗೆ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಕ್ರೇತಾ ದ್ವೀಪದಲ್ಲಿ ನೋಡುವಾಗ ಎಲ್ಲವೂ ಕೂಡ ಕ್ರಮ ತಪ್ಪಿ ಹೋಗಿದ್ದು ಸ್ವಾಮಿ. ಅಲ್ಲಿನ ಜನಗಳು ಸುಳ್ಳುಗಾರರಾಗಿಯೂ, ಕರ್ತನೆ ಕ್ರೂರಿಗಳಾಗಿಯೂ, ಅದು ಮಾತ್ರವಲ್ಲ ಸೋಮಾರಿಗಳಾಗಿಯೂ, ಹೊಟ್ಟೆಬಾಕರಾಗಿಯೂ, ಹೌದು ಸ್ವಾಮಿ, ದೇವರ ವಾಕ್ಯ ಹೇಳುವಂಥ ಎಲ್ಲ ವಿಧವಾದ ಪಾಪಮಯ ಜೀವಿತದಿಂದ ತುಂಬಿದವರಾಗಿದ್ದರು. ಅಂಥವರನ್ನು ಕ್ರಮಪಡಿಸಿ ಕರ್ತನೇ ನಿನ್ನ ದಯದಲ್ಲಿ ಭಯದಲ್ಲಿ ನಡೆಸುವ ಸಲುವಾಗಿ ಸತ್ಯವಾಕ್ಯವನ್ನು ಉಪದೇಶಿಸುವುದಕ್ಕಾಗಿ ತೀತನು ಕಳಿಸಲ್ಪಟ್ಟದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಆತನ ಮೂಲಕವಾಗಿ ಅಲ್ಲಿನ ಸಭೆಯು ಕ್ರಮಪಟ್ಟದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಅದು ಮಾತ್ರವಲ್ಲ, ಒಂದು ಕಾಲದಲ್ಲಿ ನಾವು ಕೂಡ ನಮ್ಮ ಹಳೆಯ ಜೀವಿತವನ್ನೊಮ್ಮೆ ತಿರುಗಿ ನೋಡುವಾಗ ನಮ್ಮಲ್ಲಿಯೂ ಕೂಡ ಅನೇಕ ಕ್ಷೇತ್ರಗಳಲ್ಲಿ ಅಂಥ ಸ್ವಭಾವಗಳು ಗುಣಗಳಿದ್ದವು ಸ್ವಾಮಿ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಆ ಕಲ್ವಾರಿಯ ಶಿಲುಬೆಯಲ್ಲಿ ಮಾಡಿದ ಮಹಾತ್ಯಾಗದ ನಿಮಿತ್ತ, ಆ ಬಲಿದಾನದ ನಿಮಿತ್ತ ಸ್ವಾಮಿ, ಸುರಿಸಿದ ಮಹಾಪರಿಶುದ್ಧವಾದ ರಕ್ತದ ಮೂಲಕ
ನಮ್ಮ ಒಬ್ಬೊಬ್ಬರ ಜನ್ಮ ಪಾಪಗಳನ್ನು, ಕರ್ಮ ಪಾಪಗಳನ್ನು ನೀವು ಕ್ಷಮಿಸಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಪರಿಶುದ್ಧಾತ್ಮನ ಅಭಿಷೇಕ ನಮ್ಮ ಒಬ್ಬೊಬ್ಬರ ಮೇಲೆ ನೀನು ಸುರಿಸಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಈ ದಿನ ನಾವು ನಿನ್ನ ಮಕ್ಕಳು ಕರ್ತನೆ, ಪರಲೋಕ ರಾಜ್ಯದ ಪ್ರಜೆಗಳಾಗಿ ನಮ್ಮ ಜೀವಿತಗಳು ಬದಲಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನಾವು ಎಲ್ಲೇ ಇದ್ದರೂ ಕೂಡ ನಿಮ್ಮನ್ನು ಅಪ್ಪ ತಂದೆ ಎಂದು ಸಂಬೋಧಿಸುವ ಮಹಾ ಕೃಪೆಗೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿದಿರಿ, ಅದಕ್ಕಾಗಿ ಸ್ತೋತ್ರ. ಆ ಅಧಿಕಾರವುಳ್ಳವರಾಗಿ ಈ ಪ್ರಾರ್ಥನೆ ಮೂಲಕ ತಂದೆಯೇ ನಮ್ಮನ್ನು ಕರುಣಿಸಿರಿ ಎಂದು ನಾವು ಬೇಡುತ್ತೇವಪ್ಪ. ನಮ್ಮ ಮೇಲೆ ದಯೆ ತೋರಿ ಎಂದು ನಾವು ಮೊರೆ ಇಡುತ್ತೇವೆ ಸ್ವಾಮಿ. ಈ ಒಂದು ಸತ್ಯವೇದ ಶಾಲೆಯ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲ ನನ್ನ ಸಹೋದರರ ಮೇಲೆ, ಸಹೋದರಿಯರ ಮೇಲೆ ನಿಮ್ಮ ದಯೆ, ನಿಮ್ಮ ಕರುಣೆ, ನಿಮ್ಮ ಕೃಪೆ ಉಂಟಾಗಲಿ ಸ್ವಾಮಿ. ಹೌದು ರಾಜ, ಅವರ ಎಲ್ಲ ಪರಿಸ್ಥಿತಿಗಳು ಪ್ರಭು ಯೇಸು ಕ್ರಿಸ್ತನ ಹೆಸರಿನ ಮೂಲಕ ಬದಲಾಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಒಂದು ವೇಳೆ ರೋಗದ ಹಾಸಿಗೆಯಲ್ಲಿರುವುದಾದರೆ ಯೆಹೋವ ರಾಪ ಗುಣಪಡಿಸುವಂಥ ನಿನ್ನ ಅದ್ಭುತವಾದ ಶಕ್ತಿ ಅವರ ಶರೀರಾತ್ಮ ಪ್ರಾಣಗಳಲ್ಲಿ ಪ್ರವೇಶಿಸಲಿ ಎಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಶರೀರಾತ್ಮ ಪ್ರಾಣಗಳನ್ನು ಬಾಧಿಸುವ ಯಾವುದೇ ವಿಧವಾದ ರೋಗವಿದ್ದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮೂಲಕ ಬಿಡುಗಡೆಯಾಗಲಿ ಎಂದು ಹೇಳುತ್ತೇನೆ. ಹೌದು ಕರ್ತನೆ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತೆಂಬ ವಾಗ್ದಾನದ ಮೇರೆಗೆ ಪ್ರಭು ಯೇಸು ಕ್ರಿಸ್ತನ ನಾಮ ಮಹಿಮೆಯಿಂದ ಅವರು ಗುಣ ಹೊಂದಲಿ ಎಂದು ಪ್ರಾರ್ಥಿಸ್ತೇನೆ. ಸಾಲದ ಸಮಸ್ಯೆಗಳಲ್ಲಿ ಬಾಧಿಸಲ್ಪಟ್ಟವರಾಗಿದ್ದರೆ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕವಾಗಿ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾನೆಂಬ ವಾಗ್ದಾನದ ಮೇರೆಗೆ ಅವರ ಪ್ರತಿಯೊಂದು ಸಾಲವು ನೀಗಿ ಹೋಗಲಿ ಕರ್ತನೆ. ಅವರಿಗಾಗಿ ಒಂದು ಅದ್ಭುತವು ನಡೆಯಲಿ ಎಂದು ನಿಮ್ಮ ಮುಂದೆ ನಾನು ಪ್ರಾರ್ಥಿಸುತ್ತೇನೆ ಕರ್ತನೆ. ವ್ಯಕ್ತಿಗತವಾದ ಜೀವನದಲ್ಲಿ ಸಮಸ್ಯೆಗಳು, ಕುಟುಂಬ ಜೀವನದಲ್ಲಿ ಸಮಸ್ಯೆಗಳು, ಉದ್ಯೋಗ ಜೀವನದಲ್ಲಿ ಸಮಸ್ಯೆಗಳು ಸ್ವಾಮಿ. ಅವರ ಕರ್ತನ ವ್ಯವಸಾಯ ಕಾರ್ಯಗಳಲ್ಲಿ, ವ್ಯವಹಾರಗಳಲ್ಲಿ ಸಮಸ್ಯೆಗಳು, ಅದು ಏನೇ ಆಗಿದ್ದರೂ ಕೂಡ ಈ ದಿನ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಒಂದು ಪರಿಹಾರವು ಕಾಣಲಿ ಎಂದು ಪ್ರಾರ್ಥಿಸ್ತೇನೆ. ಪವಿತ್ರಾತ್ಮ ದೇವರೇ, ಒಬ್ಬೊಬ್ಬರ ಮೇಲೆ ನಿನ್ನ ಮಹಿಮೆ ಎರಗಲಿ ಕರ್ತನೆ. ದೈವಿಕ ಬಿಡುಗಡೆಗಳು ಸಂಭವಿಸಲಿ, ಅದ್ಭುತಗಳು ಜರುಗಲಿ ಸ್ವಾಮಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ರಕ್ಷಕನೇ, ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು, ನಮ್ಮ ರಕ್ಷಕನೂ ಕಾರ್ಯಕರ್ತನು ನಜರೇತಿನ ಯೇಸು ಸ್ವಾಮಿಯ ಹೆಸರಿನ ಮೂಲಕ ನಾವು ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಒಳ್ಳೆಯ ತಂದೆಯೇ. ಆಮೆನ್.